ನಮ್ಮ ಮುಂದಿರುವ ಈ ಪುಸ್ತಕಗಳು ಮತ್ತೆ ಲೇಖನಗಳನ್ನೆಲ್ಲ ನೋಡಿರೆ ಪ್ರಕೃತಿಯಲ್ಲಿ ಒಬ್ಬ ಅದೃಶ್ಯ ಓಟಗಾರ ಇದ್ದಾನೆ ಅಂತ ಅರ್ಥ ಆಗುತ್ತೆ. ಅದೇ ಗಾಳಿ. ಹೌದು, ಗಾಳಿ ಅಂದ್ರೆ ಕೇವಲ ಮರಗಳ ಎಲೆಗಳು ಅಲುಗಾಡೋದು ಮಾತ್ರ ಅಲ್ಲ. ಆಕಾಶದಲ್ಲಿ ನಡೆಯುವ ಒಂದು ದೊಡ್ಡ ಮ್ಯಾಜಿಕ್ ಇದು. ಕರೆಕ್ಟ್. ಈ ಆಟದ ಗುಟ್ಟನ್ನೇ ನಾವಿವತ್ತು ರಟ್ಟು ಮಾಡಬೇಕಾಗಿದೆ ಅಲ್ವಾ? ಈ ಎಲ್ಲ ಮೂಲಗಳನ್ನ ಓದಿದಾಗ ಈ ಅದ್ಭುತ ಪಯಣ ಶುರು ಆಗೋದೇ ಸೂರ್ಯನಿಂದ ಅಂತ ಗೊತ್ತಾಗುತ್ತೆ. ಖಂಡಿತ. ಈ ಗಾಳಿಯಾಟ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ನಾವು ಸೂರ್ಯನ ಶಾಖದಿಂದ ಶುರುವಾಗೋ ಆ ಟೆಂಪರೇಚರ್ ಗುಟ್ಟನ್ನ ತಿಳಿಬೇಕು. ಭೂಮಿ ಮೇಲೆಲ್ಲ ಸೂರ್ಯನ ಬಿಸಿ ಒಂದೇ ಸಮನೆ ಬೀಳಲ್ಲ ಅಲ್ವಾ? ನಿಜ. ಕೆಲವು ಕಡೆ ತುಂಬಾ ಬಿಸಿ ಇದ್ರೆ ಇನ್ನು ಕೆಲವು ಕಡೆ ತಂಪಾಗಿರುತ್ತೆ. ಎಕ್ಸಾಕ್ಟ್ಲಿ. ಗಾಳಿ ಬಿಸಿಯಾದಾಗ ಏನಾಗುತ್ತೆ ಅಂದ್ರೆ ಅದರಲ್ಲಿರೋ ಕಣಗಳು ಆ ದೂರ ದೂರ ಹೋಗಿ ಹಗುರ ಆಗ್ತವೆ. ಹಗುರವಾದ ಬಿಸಿ ಗಾಳಿ ಒಂದು ಗ್ಯಾಸ್ ಬಲೂನ್ ತರ ಮೇಲಕ್ಕೆ ಹೋಗುತ್ತೆ. ಓ, ಅಂದ್ರೆ ಕೆಳಗೆ ಒಂದು ಖಾಲಿ ಜಾಗ ಸೃಷ್ಟಿಯಾಗುತ್ತಲ್ವಾ? ಅದನ್ನೇ ನಾವು ಲೋ ಪ್ರೆಷರ್ ಏರಿಯಾ ಅಂತ ಕರೆಯೋದು. ಹೌದು. ಆದ ತಂಪಾದ ಗಾಳಿ ಭಾರ ಇರೋದ್ರಿಂದ ಅದು ಕೆಳಗೆ ಉಳಿದು ಒಂದು ಹೈ ಪ್ರೆಷರ್ ಏರಿಯಾ ಮಾಡುತ್ತೆ. ಇದನ್ನ ಕೇಳಿದ್ರೆ ನನ್ಗೆ ನಮ್ಮೂರಿನ ಬಸ್ ನೆನಪಾಗುತ್ತೆ. ಬಸ್ಸಾ? ಅದು ಹೇಗೆ? ಅಂದ್ರೆ ಈಗ ಬಸ್ಸಿನಲ್ಲಿ ಒಂದು ಸೀಟ್ ಖಾಲಿ ಆದ ತಕ್ಷಣ ನಿಂತಿರೋರು ಓಡಿ ಬಂದು ಕೂತ್ಕೊಳ್ತಾರಲ್ಲ, ಹಾಗೆ. ಓಹೋ, ಕರೆಕ್ಟು. ಬಹಳ ಸೊಗಸಾದ ಉದಾಹರಣೆ ಇದು. ಪ್ರಕೃತಿ ಯಾವಾಗ್ಲೂ ಸಮತೋಲನ ಬಯಸುತ್ತೆ. ಆ ಬಿಸಿಗಾಳಿಯ ಖಾಲಿ ಜಾಗ ತುಂಬಕ್ಕೆ ಹೈ ಪ್ರೆಷರ್ ಏರಿಯಾದಿಂದ ತಂಪಾದ ಗಾಳಿ ರಭಸವಾಗಿ ನುಗ್ಗಿ ಬರುತ್ತೆ. ಇದನ್ನೇ ನಾವು ಗಾಳಿ ಎಂದೋದು. ವಾವ್! ಈ ಬಿಸಿ ಮತ್ತು ತಂಪಿನ ಆಟನೇ ಗಾಳಿಗೆ ಮೂಲ. ಆದ್ರೆ ಕಡಲ ತೀರದಲ್ಲಿ ಈ ಗಾಳಿ ಪ್ರತಿದಿನ ತನ್ನ ದಿಕ್ಕು ಬದಲಾಯಿಸುತ್ತೆ ಅಂತ ಈ ನೋಟ್ಸ್ನಲ್ಲಿ ಬರೆದಿದ್ದಾರೆ. ಹೌದು, ಯಾಕಂದ್ರೆ ಈ ಹೀಟಿಂಗ್ ಪ್ರಕ್ರಿಯೆ ನೀರು ಮತ್ತು ಭೂಮಿಯ ಮೇಲೆ ಬೇರೆ ಬೇರೆ ತರ ಇರುತ್ತೆ. ಹಗಲಿನಲ್ಲಿ ಸಮುದ್ರದ ನೀರಿಗಿಂತ ಬೀಚಿನ ಮರಳು ಅಥವಾ ಭೂಮಿ ಬೇಗ ಬಿಸಿಯಾಗುತ್ತೆ. ಆಮೇಲೆ ಮರಳಿನ ಮೇಲಿರೋ ಗಾಳಿ ಕೂಡ ಬಿಸಿಯಾಗಿ ಮೇಲಕ್ಕೆ ಹೋಗಿ ಅಲ್ಲಿ ಲೋ ಪ್ರೆಷರ್ ಏರಿಯಾ ಆಗುತ್ತೆ. ಕರೆಕ್ಟ್. ತಕ್ಷಣವೇ ಸಮುದ್ರದ ಕಡೆಯಿಂದ ತಂಪಾದ ಗಾಳಿ ಆ ಜಾಗ ತುಂಬಕ್ಕೆ ನುಗ್ಗಿ ಬರುತ್ತೆ. ಇದನ್ನೇ ಸೀ ಬ್ರೀಸ್ ಅಂತ ಕರೆಯುತ್ತಾರೆ. ಇದು ಒಂಥರ ಪಾರ್ಕ್ನಲ್ಲಿ ಆಡೋ ಸೀಸಾ ಆಟ ಇದ್ದಾಗಿದೆ. ಒಮ್ಮೆ ಈ ಕಡೆ ಭಾರ ಆದ್ರೆ ಇನ್ನೊಮ್ಮೆ ಆ ಕಡೆ. ಹಾಗಾದ್ರೆ ರಾತ್ರಿ ಹೊತ್ತು ಏನಾಗುತ್ತೆ? ರಾತ್ರಿ ಹೊತ್ತು ಈ ಸೀಸಾ ಪೂರ್ತಿ ಉಲ್ಟಾ ಆಗುತ್ತೆ. ಭೂಮಿ ಎಷ್ಟು ಬೇಗ ಬಿಸಿಯಾಗುತ್ತೋ ಅಷ್ಟೇ ಬೇಗ ತಣ್ಣಗಾಗುತ್ತೆ. ಆದರೆ ಸಮುದ್ರದ ನೀರು ಹಾಗಲ್ಲ. ಅದು ನಿಧಾನವಾಗಿ ಬಿಸಿಯಾಗಿ ರಾತ್ರಿ ಕೂಡ ಬೆಚ್ಚಗೆ ಇರುತ್ತೆ. ಅಂದ್ರೆ ನೀರಿನ ಮೇಲಿನ ಗಾಳಿ ಮೇಲೆ ಹೋಗುತ್ತೆ ಮತ್ತೆ ಭೂಮಿ ಮೇಲಿರೋ ತಂಪಾದ ಗಾಳಿ ಸಮುದ್ರದ ಕಡೆ ನುಗ್ಗುತ್ತೆ. ಇದೇ ಲ್ಯಾಂಡ್ ಬ್ರೀಸ್. ಹೌದು, ಇದೊಂಥರ ಮರಳು ಮತ್ತೆ ಸಮುದ್ರದ ನೀರಿನ ಮಧ್ಯೆ ನಡೆಯುವ ದಿನನಿತ್ಯದ ರಿಲೇ ಓಟದ ಪಂದ್ಯ ಇದ್ದ ಹಾಗೆ ತಾನೆ? ಖಂಡಿತ. ಅಲ್ಲಿಗೆ ಹಗಲ್ ಹೊತ್ತು ಗಾಳಿ ಸಮುದ್ರದಿಂದ ಭೂಮಿ ಕಡೆ ಬಂದ್ರೆ ರಾತ್ರಿ ಭೂಮಿಯಿಂದ ಸಮುದ್ರದ ಕಡೆ ಹೋಗುತ್ತೆ. ಆದ್ರೆ ಈ ಮೂಲಗಳಲ್ಲಿರೋ ಇನ್ನೊಂದು ವಿಚಾರ ನನ್ನ ತಲೆ ಕೆಡ್ಸಿದೆ. ಅದೇನು ಅಂತ ಹೇಳಿ? ಕೇವಲ ದಿಕ್ಕು ಬದಲಾಯಿಸೋದು ಮಾತ್ರ ಅಲ್ಲ, ಗಾಳಿ ವೇಗವಾಗಿ ಹೋದಾಗ ಒಂದು ಮ್ಯಾಜಿಕ್ ಆಗುತ್ತಂತೆ. ವೇಗವಾಗಿ ಬೀಸೋ ಗಾಳಿಯಲ್ಲಿ ರಿಡ್ಯೂಸ್ಡ್ ಏರ್ ಪ್ರೆಷರ್ ಇರುತ್ತೆ ಅಂತ ಬರ್ದಿದ್ದಾರೆ. ಇದ್ ಹೇಗ್ ಸಾಧ್ಯ? ಅದನ್ನ ಅರ್ಥ ಮಾಡ್ಕೊಳ್ಳೋದು ಸುಲಭ. ಗಾಳಿಯ ಕಣಗಳು ಒಂದೇ ಕಡೆ ಸುಮ್ಮನೆ ನಿಂತಿದ್ರೆ ಅವು ನಮ್ಮೇಲೆ ಅಥವಾ ವಸ್ತುಗಳ ಮೇಲೆ ಜೋರಾಗಿ ಒತ್ತಡ ಹಾಕ್ತವೆ. ಸರಿ. ಆದ್ರೆ ಅವು ಫಾಸ್ಟಾಗಿ ಓಡ್ತಾ ಇದ್ರೆ ಕೆಳಗೆ ಒತ್ತಡ ಹಾಕಕ್ಕೆ ಅವುಗಳಿಗೆ ಸಮಯನೇ ಇರಲ್ಲ. ಹಾಗಾಗಿ ವೇಗದ ಗಾಳಿಯಾಗಿ ಒತ್ತಡ ಕಡಿಮೆ ಇಳುತ್ತೆ. ಒಂದು ನಿಮಿಷ, ಇದು ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ಈಗ ಚಂಡಮಾರುತ ಬಂದಿದೆ ಅಂತ ಇಟ್ಕೊಳ್ಳಿ. ನಮ್ಮ ಮನೆಯ ಮಾಡು ಅಥವಾ ಶೀಟ್ ಮೇಲೆ ಬಿರುಗಾಳಿ ವೇಗವಾಗಿ ಹೋದಾಗ ಅಲ್ಲಿ ಒತ್ತಡ ಕಡಿಮೆ ಆಗುತ್ತೆ. ಆದ್ರೆ ಮನೆ ಒಳಗಿರೋ ಗಾಳಿ ಸುಮ್ಮನೆ ಇರೋದ್ರಿಂದ ಅದರ ಒತ್ತಡ ಮಾಮೂಲಿಯಾಗಿರುತ್ತಲ್ವಾ? ಹೌದು. ಅಂದ್ರೆ ಹೊರಗಿನ ಬಿರುಗಾಳಿಗಿಂತ ನಮ್ಮ ಮನೆಯ ಒಳಗಿರೋ ಸಾಮಾನ್ಯ ಗಾಳಿಗೆ ಆ ಮಾಡನ್ನೇ ಮೇಲೆ ಹಾರಿಸೋಷ್ಟು ಶಕ್ತಿ ಇರುತ್ತಾ? ಅದೇ ಈ ವಿಜ್ಞಾನದ ದೊಡ್ಡ ಚಮತ್ಕಾರ. ಮನೆಯ ಒಳಗಿರೋ ಆ ಹೆಚ್ಚಿನ ಒತ್ತಡದ ಗಾಳಿ ಹೊರಗಿನ ಲೋ ಪ್ರೆಷರ್ ಏರಿಯಾ ಕಡೆಗೆ ಮೇಲಕ್ಕೆ ತಳ್ಳುತ್ತೆ. ಈ ಪ್ರೆಷರ್ ಡಿಫರೆನ್ಸಿಂದಾಗಿ ಮನೆಯ ಮಾಡು ಹಾರಿ ಹೋಗುತ್ತೆ. ಓಹೋ, ಈಗ ಅರ್ಥ ಆಯ್ತು. ಹೊರಗಡೆ ಗಾಳಿ ಫಾಸ್ಟ್ ಆಗಿ ಹೋದ್ರೆ ಒಳಗಡೆಯಿಂದ ಗಾಳಿ ಮೇಲಕ್ಕೆ ತಳ್ಳುತ್ತೆ. ಎಕ್ಸಾಕ್ಟ್ಲಿ. ಗಾಳಿಯ ಈ ಒತ್ತಡದ ವ್ಯತ್ಯಾಸವನ್ನೇ ಪ್ರೆಷರ್ ಗ್ರೇಡಿಯಂಟ್ ಅಂತಾರೆ. ಇದು ಸಣ್ಣದಿದ್ರೆ ತಂಗಾಳಿ, ಅದೇ ದೊಡ್ಡದಿದ್ರೆ ಬಿರುಗಾಳಿ. ವಾವ್! ಈ ಏರ್ ಸರ್ಕ್ಯುಲೇಷನ್ ಮೂಲಕ ಭೂಮಿ ತನ್ನ ಟೆಂಪರೇಚರ್ ಮತ್ತೆ ಒತ್ತಡನ ಸರಿಪಡಿಸ್ಕೊಳ್ತಾ ಇರುತ್ತಲ್ವಾ? ಖಂಡಿತ. ಇದೇ ವಿಜ್ಞಾನ ಬಳಸಿ ನಾವು ಹವಾಮಾನ ಊಹೆ ಮಾಡ್ತೀವಿ ಮತ್ತೆ ವಿಮಾನಗಳನ್ನ ಆಕಾಶದಲ್ಲಿ ಹಾರಿಸ್ತೀವಿ. ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಗಾಳಿ ಅನ್ನೋದು ಪ್ರಕೃತಿ ತನ್ನನ್ನು ತಾನು ಸಮತೋಲನದಲ್ಲಿ ಇಟ್ಕೊಳ್ಳೋ ಒಂದು ಸುಂದರವಾದ ಪ್ರಯತ್ನ. ನಿಜ.
ಸೂರ್ಯನಿಂದ ಭೂಮಿ ಬಿಸಿಯಾಗೋದು, ಸಮುದ್ರ ನಿಧಾನವಾಗಿ ಬಿಸಿಯಾಗೋದು ಇವೆಲ್ಲ ಈ ಆಟದ ನಿಯಮಗಳು. ಬಹಳ ಅದ್ಭುತವಾದ ವಿಷಯ. ಆದ್ರೆ ಮುಗ್ಸೋ ಮುನ್ನ ನಾವೆಲ್ಲ ಒಂದು ಯೋಚನೆ ಮಾಡಬೇಕು. ಖಂಡಿತ, ಹೇಳಿ. ಭೂಮಿ ಮೇಲೆ ಬೇಗ ಬಿಸಿಯಾಗುವ ನೆಲ ಮತ್ತೆ ನಿಧಾನವಾಗಿ ಬಿಸಿಯಾಗುವ ಸಮುದ್ರ ಇರೋದ್ರಿಂದ ಗಾಳಿ ಹೀಗೆ ಮಜಾವಾಗಿ ಆಟವಾಡುತ್ತೆ. ಹೌದು. ಒಂದು ವೇಳೆ ನಮ್ಮ ಭೂಮಿಯ ಮೇಲೆ ಈ ಸಮುದ್ರಗಳೇ ಇಲ್ದದೆ ಕೇವಲ ಮಣ್ಣು ಮತ್ತು ನೆಲ ಮಾತ್ರ ಇದ್ದಿದ್ರೆ ಈ ಗಾಳಿಯ ಅದೃಶ್ಯ ಓಟದ ಆಟ ಹೇಗಿರ್ತಿತ್ತು?